ಹಾಸನ ತಾಲೂಕಿನ ಕುಪ್ಪಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಆದಿಶಕ್ತಿ ದೊಡ್ಡಮ್ಮದೇವಿ ಆಲಯ ಜೀರ್ಣೋದ್ಧಾರ ಮತ್ತು ವಿಮಾನ ಗೋಪುರ ಕಳಶ ಹಾಗೂ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹಾಕುಂಭಾಭಿಷೇಕ ಮಹೋತ್ಸವ ಬಹಳ ಅದ್ದೂರಿಯಾಗಿ ಜರುಗಿತು. ಮೂರು ದಿನಗಳ ಕಾಲ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕುಪ್ಪಳ್ಳಿಯ ಗ್ರಾಮ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿತ್ತು. ಮೊದಲನೇ ದಿನ ಯಾಗಶಾಲಾ ಪ್ರವೇಶ, ಅಂಕುರಾರ್ಪಣ, ಸೋಮಕುಂಭಾರಾಧನಾ, ಅಗ್ನಿ ಪ್ರತಿಷ್ಠಾಪನಾ ಸೇರಿದಂತೆ ದೇವರಿಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಎರಡನೇ ದಿನ ಮಹಾಕುಂಭಾರಾಧನಾ, ಮೃತ್ಯುಂಜಯ ಹೋಮ, ವಾಸುದೇವ ಕುಂಡ ಮಧ್ಯೆ ಮೃತ್ಯುಂಜಯ ಹೋಮ ಸೇರಿದಂತೆ ವಿಮಾನ ಗೋಪುರ ಕಳಶ ಪ್ರತಿಷ್ಠಾಂಗನಾಂಗ ಹೋಮ ಇತ್ಯಾದಿಗಳು ಜರುಗಿದವು. ಸುತ್ತಮುತ್ತಲ ಗ್ರಾಮಕ್ಕೆ ಕುಪ್ಪಳ್ಳಿ ಅಂದರೆ ಒಂದು ಹೆಸರುವಾಸಿಯಾದಂಥ ಊರು. ಹಿಂದಿನಿಂದ ಈ ದೇವಸ್ಥಾನದ ಸಮಯ ಅಂದರೆ ನಮ್ಮ ತಾತ, ನಮ್ಮ ಮುತ್ತಜ್ಜ ಅವ್ರ ಕಾಲದಿಂದನೂ ವಂಶ ಪಾರಂಪರ್ಯವಾಗಿ ನಾವೇ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಇದು ಒಂದು 500 ವರ್ಷ 600 ವರ್ಷದ ಇತಿಹಾಸ ಇದೆ. ಆದರೂ ವಂಶ ಪಾರಂಪರ್ಯ ಮಾಡ್ಕೊಂಡು ಬಂದಿರೋಂಥ ಜೀರ್ಣೋದ್ಧಾರ ಆಗಿರೋದು ನಮ್ಮ ಊರಿನ ಗ್ರಾಮ ದೇವತೆಯಾದ ದೊಡ್ಡಮ್ಮದೇವಿ. ಅದರದ್ದು ಒಂದು ವಿಗ್ರಹ ಪ್ರತಿಷ್ಠಾಪನೆ ಕೂಡ ಆಗಿದೆ. ಇವಾಗ ಈ ಸಂದರ್ಭದಲ್ಲಿ ಈ ಆಂಜನೇಯ ಸ್ವಾಮಿ ಪುರಾತನ ಕಾಲದ್ದು ಅದೇ ವಿಗ್ರಹನ ಇವಾಗ ಮತ್ತೆ ಜೀರ್ಣೋದ್ಧಾರ ಮಾಡಿ ಶಿಥಿಲವಾಗಿದ್ದಂಥ ದೇವಸ್ಥಾನವನ್ನು ಮತ್ತೆ ಇವಾಗ ಪುನರ್ ನಿರ್ಮಾಣ ಮಾಡಿ ಕಟ್ಟಿ ಈ ಅದ್ದೂರಿಯಾಗಿ ಮುಂದುವರಿಸಿದ್ದಾರೆ. 7 ಊರಿನ ದೇವತೆಗಳು ಮತ್ತು ಬೀಚಗೋಡಿನಲ್ಲಿ ಆಂಜನೇಯ ಸ್ವಾಮಿ ದೇವರನ್ನ ಈ ಊರಿನ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಪೂಜೆಯಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಇನ್ನು ಮೂರನೆಯ ದಿನ ನಿತ್ಯ ಹೋಮ ಮೂರ್ತಿ ಹೋಮ, ಬಿಂಬ ಪ್ರಾಣ ಪ್ರತಿಷ್ಠಾಪನಾಂಗ ಹೋಮ, ಮಹಾಪೂರ್ಣಾಹುತಿ, ಪ್ರಾಣ ಪ್ರತಿಷ್ಠಾಪನಾ ನಿರೀಕ್ಷಣಾ, ದೇವರಿಗೆ ಪಂಚಾಮೃತ ಸ್ನಾನ, ವಿಶೇಷ ಅಲಂಕಾರ ನೆರವೇರಿಸಿ ಮಹಾಮಂಗಳಾರತಿ ಜೊತೆಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಅರ್ಚಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಒಳಗೇರಹಳ್ಳಿ ಶ್ರೀಧರಮೂರ್ತಿ ನೇತೃತ್ವದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪುರೋಹಿತ ವರ್ಗದವರು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಕಳಶ ಪ್ರತಿಷ್ಠಾಪನಾ ಮತ್ತು ದೇವಾಲಯ ಜೀರ್ಣೋದ್ಧಾರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಆಂಜನೇಯ ಸ್ವಾಮಿಯವರ ಆಲಯ ಬಹಳ ಪುರಾತನವಾದದ್ದು. ಈ ಪುರಾತನವಾದ ಆಲಯ ಜೀರ್ಣವಾಗಿತ್ತು. ಆ ಜೀರ್ಣವಾದಂತಹ ಆಲಯವನ್ನು ಜೀರ್ಣೋದ್ಧಾರ ಮಾಡುವ ಮೂಲಕವಾಗಿ
ಗ್ರಾಮದಲ್ಲಿ ಭಕ್ತರೆಲ್ಲರೂ ಕೂಡ ನವನಿರ್ಮಾಣವಾದಂಥ ಒಂದು ಆಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಆಲಯ ಯಥಾವತ್ತಾಗಿ ಭಕ್ತರ ಅಪೇಕ್ಷೆಗನುಗುಣವಾಗಿ ನಿರ್ಮಾಣವಾಗಿರ್ತಕ್ಕಂಥ ಆಲಯದಲ್ಲಿ ಭಗವಂತನನ್ನು ಪುನಃ ಪ್ರತಿಷ್ಠಾಪನೆಯ ಕುಂಭಾಭಿಷೇಕದ 3 ದಿನಗಳ ಸಂಕಲ್ಪದ ಒಂದು ವ್ಯವಸ್ಥೆ ಭಗವಂತನಿಂದ ಪ್ರೇರಣೆಯಾಗಿತ್ತು. ಆ ಪ್ರೇರಣೆಯಿಂದ ನಿಶ್ಚಯವಾದಂಥ ಈ ಕಾರ್ಯಕ್ರಮವನ್ನು ಭಕ್ತಾದಿಗಳೆಲ್ಲರ ಸಹಕಾರದಿಂದ ಹಾಗೂ ಅರ್ಚಕರು ಮತ್ತು ಋತ್ವಿಜರನ್ನೊಳಗೂಡಿ ಆಗಮೋಕ್ತ ಕ್ರಿಯಾ ಸಂಪನ್ನವನ್ನೆಲ್ಲವನ್ನು ಕೂಡ ಭಗವಂತನಿಗೆ ಯಥಾಶಾಸ್ತ್ರ ವಿಧಿಯುತವಾಗಿ ಸಮರ್ಪಣೆ ಮಾಡಿದ್ದೇವೆ. ಇನ್ನು ಮುಂದೆ ಈ ವಂಶ ಅಭಿವೃದ್ಧಿಯಾಗಿ ಗ್ರಾಮ ಅಭಿವೃದ್ಧಿಯಾಗಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಪೇಕ್ಷಿತ ಧರ್ಮಾರ್ಥ ಕಾಮ್ಯ ಮೋಕ್ಷಗಳೆಲ್ಲವನ್ನೂ ಕೂಡ ಕರುಣಿಸಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಇವತ್ತಿನ ವಿಶೇಷವಾದ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಗ್ರಾಮದ ಸ್ಥಳೀಯ ಮುಖಂಡರಾದ ಮಹೇಶ್ 3 ದಿನಗಳ ಕಾಲ ನಡೆದ ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಜೊತೆಗೆ ದೇವಸ್ಥಾನ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಅತಿ ಹೆಚ್ಚು ಆರ್ಥಿಕ ಸಹಾಯ ನೀಡುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಕಾರಣೀಭೂತರಾಗಿದ್ದು, ಇನ್ನು ಗ್ರಾಮದ ವಿಶೇಷ ಎಂದರೆ ಪುರಾತನ ಕಾಲದ ಆಂಜನೇಯ ದೇವಾಲಯ ಇದಾಗಿದ್ದು ಶಿಥಿಲವಾದ ಕಾರಣ ಅದನ್ನು ಪುನರ್ ನಿರ್ಮಾಣ ಮಾಡುವ ಮೂಲಕ ಹಾಗೂ ಗ್ರಾಮ ದೇವತೆ ದೊಡ್ಡಮ್ಮ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅಮ್ಮಂದು ಒಂದು ದೇವಸ್ಥಾನ, 2 ದೇವಸ್ಥಾನಗಳನ್ನು ಒಂದೇ ಸರಿ ಮುಗಿಸ್ಬೇಕು. ಒಂದು ದೇವಾಲಯವನ್ನು ಮಾಡಿ ಒಂದು ದೇವಾಲಯವನ್ನು ಬಿಡೋದು ಬೇಡ. 2 ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿ 2 ದೇವಾಲಯಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಸೂಚನೆ ಗ್ರಾಮಸ್ಥರಲ್ಲೂ ಕೂಡ ಮಾತನಾಡಿ ಮಹೇಶ್ ಅಂತ ಇದ್ದಾರೆ, ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಜವಾಬ್ದಾರಿತವಾಗಿ ಇದನ್ನು ಸ್ವಾಮಿ ಕಳಾಕರ್ಷಣೆ ಮಾಡಿಕೊಡ್ಬೇಕು, ಆಯಾ ಮಾಡಿಕೊಡ್ಬೇಕು, ಇದನ್ನು ಜೀರ್ಣೋದ್ಧಾರ ಮಾಡಿ ಇದನ್ನೆಲ್ಲ ಮಾಡಿ ನೀವೇ ಇದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ನನಗೆ ಒಕ್ಕಣೆ ಕೊಟ್ಟಿದ್ದರು. ಮಹೇಶ್ವರು ಗ್ರಾಮದವರೆಲ್ಲ ಕೊಟ್ಟಿದ್ದರು, ಅವರು ನಮಗೆ ಜವಾಬ್ದಾರಿ ಕೊಟ್ಟಿದ್ದರು. ಹಾಗಾಗಿ ನಾನು ಮತ್ತು ಆಗಮ ಪಾಠಶಾಲೆಯ ವೆಂಕಟೇಶ್ ಅವರು ಪ್ರೊಫೆಸರು ಕೂಡ ಇಬ್ಬರು ಸೇರಿ ಈ ಕಾರ್ಯಕ್ರಮವನ್ನು ಹೆಚ್ಚಿನ ರಿಸ್ಕನ್ನು ತಗೊಂಡು, ಅದರ ಜೊತೆಯಲ್ಲಿ ಹೆಚ್ಚಿನ ರಿಸ್ಕು ಮಹೇಶ್ ಅವ್ರದ್ದು, ಅರ್ಚಕರದು, ಗ್ರಾಮದವ್ರದ್ದು, ಭಕ್ತಾದಿಗಳು ದೈವನ ಆಶೀರ್ವಾದ. ಅದಕ್ಕೆ ಆ ದೊಡ್ಡಮ್ಮ ದೇವಿಯ ಕೃಪೆ ಮತ್ತು ಮಾರುತಿಯವರ ಕೃಪೆಯಿಂದ ಅದು ಸಕ್ಸಸ್ ಆಗಿದೆ. 17/2 ಮತ್ತು 2024, 18/2/2024, 19/2/24 3 ದಿವಸಗಳ ಕಾಲ ಅನ್ನಪ್ರಸಾದ ಅನ್ನ ಸಂತರ್ಪಣೆ ಬಹಳ ವಿಜೃಂಭಣೆಯಿಂದ ಎಲ್ಲರಿಗೂ ಅನ್ನ ಸಂತರ್ಪಣೆ ತಗೊಂಡು, ಅದು 7 ಹಳ್ಳಿಯ ದೇವತೆಗಳನ್ನು ಕರೆಸಿ, ಅದರಲ್ಲೂ ಕೂಡ ಬೀಚಮನಹಳ್ಳಿಯ ಮಾರುತಿಯವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗಿದೆ. ಅದರ ಜೊತೆಯಲ್ಲಿ ನಮ್ಮ ಕಳಶ ಪ್ರತಿಷ್ಠಾಪನೆ ಮಾಡುವಾಗ ಮಾರುತಿಯವರೇ ಬಂದು ನಿಂತು ಅದು ಕಳಶ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆಲ್ಲ ಹೋಮಾದಿಗಳು ಹಾಗೂ ಆಗಮಿಕ ವೃಂದದವರಿಂದ, ಋತ್ವಿಜರಿಂದ ಎಲ್ಲ ಕಾರ್ಯಕ್ರಮಗಳು ಭಾಳ ಅದ್ಧೂರಿಯಾಗಿ ಬಂದು ಭಾಳ ವಿಜೃಂಭಣೆಯಿಂದ ಭಾಳ ಅಚ್ಚುಕಟ್ಟಾಗಿ 50 ಜನ ಆಗಮಿಕರಿದ್ದು, ಪ್ರೊಫೆಸರು ಅವರು ಮೇಜರು, 50 ಜನ ಅವರ ಸಿಬ್ಬಂದಿ ವರ್ಗ ಇದ್ದು ಈ ಕಾರ್ಯಕ್ರಮವನ್ನು ನಿರ್ವಹಿಸಿ ತುಂಬ ಹೃದಯವಾಗಿ ಬಹಳ ಕಣ್ಣಿನಿಂದ 2 ಕಣ್ಣುಗಳು ಸಾಲಿಲ್ಲ ಅಷ್ಟರ ಮಟ್ಟಿಗೆ ಕಾರ್ಯಕ್ರಮ
ಕಲಾ ತಂಡಗಳಿಂದ ವಾದ್ಯಗಳಿಂದ ಮಂಗಳ ವಾದ್ಯಗಳಿಂದಲೂ ಕೂಡ ಗಂಗಾ ಪೂಜೆಗಳು ಎಲ್ಲ ಪೂಜೆಗಳ ಕೈಂಕರ್ಯಗಳು ಬಹಳ ಊರಿನಲ್ಲಿ ಊರು ಹಬ್ಬದ ಸಂಭ್ರಮ ಆಗಿತ್ತು. ಬಹಳ ಅದ್ದೂರಿ ಕಾರ್ಯಕ್ರಮ ಮಾಡಿದ್ರು. ಕಾರ್ಯಕ್ರಮ ಪ್ರಾರಂಭವಾದ ದಿನದಿಂದ ಹಿಡಿದು ಕೊನೆಯ ದಿನದ ತನಕ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯ ಮಾಡಲಾಗಿತ್ತು. ಧಾರ್ಮಿಕ ಕಾರ್ಯಕ್ರಮದ ಕೊನೆಯ ದಿನ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್, ಮಾಜಿ ಶಾಸಕ ಪ್ರೀತಂ ಜೇಗೌಡ ಸೇರಿದಂತೆ ಸ್ಥಳೀಯ ಮುಖಂಡರು ದೇವಾಲಯಕ್ಕೆ ಆಗಮಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು.